ನಾನು ಇವತ್ತು ಲಾಗ್ ಕ್ಯಾಬಿನ್ ಬ್ಲಾಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಒಂದು ವೈಟ್ ಪೇಪರಲ್ಲಿ ಲಾಗ್ ಕ್ಯಾಬಿನ್ದು ಏನು ಪ್ಯಾಟರ್ನ್ ಇದೆ ಅದನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ಯಾಬ್ರಿಕ್ ಸೆಲೆಕ್ಷನ್ಗೆ ಹೆಲ್ಪ್ ಆಗಲಿ ಅಂತ ಕಲರ್ ಪೆನ್ಸಿಲಲ್ಲೇ ಕಲರ್ ಮಾಡ್ಕೊಂಡಿದ್ದೀನಿ. ಎಕ್ಸಾಕ್ಟ್ ಕಲರ್ ಇಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ರೆಫ್ರೆನ್ಸಿಗೆ ಗೊತ್ತಾಗುತ್ತೆ. ಸೊ ಏನೇನು ಕಲರ್ಸ್ ತೊಗೊಳ್ತಾ ಇದ್ದೀನಿ, ಒಂದು ಡಾರ್ಕ್ ಶೇಡ್, ಒಂದು ಲೈಟ್ ಶೇಡ್ ಆ್ಯಂಡ್ ಒಂದು ಕಾಂಟ್ರಾಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಂಟ್ರಾಸ್ಟ್ ಏನು ಹಾಕ್ತಾ ಇದ್ದೀನಿ, ಸೊ 3 ಕಲರ್ಸ್ ಆಯಿತು. ಒಂದು ಇಸ್ ಬ್ಲೂ ಶೇಡ್, ಒಂದು ಇಸ್ ಬೀಚ್ ಆರ್ ಕ್ರೀಮ್ ಶೇಡ್, ಇನ್ನೊಂದು ರೆಡ್ ಇಸ್ ದ ಕಾಂಟ್ರಾಸ್ಟ್ ಸೆಂಟರ್ ಪೀಸ್. ಸೊ ಪ್ರತಿಯೊಂದಕ್ಕೂ ಒಂದೊಂದು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಫ್ಯಾಬ್ರಿಕ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಒನ್ ಇಸ್ ಎ, ದಟ್ ಈಸ್ ರೆಡ್ ಫ್ಯಾಬ್ರಿಕ್. ಸೊ ಎ ವಿಲ್ ಬಿ ಇನ್ ದ ಸೆಂಟರ್. ನಾನು ಇಲ್ಲಿ ಹೇಗೆ ಡ್ರಾ ಮಾಡಿದ್ದೀನಿ ಆ ಥರ ಜೋಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಮಗೆ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಪಿಕ್ಚರ್ ಬರುತ್ತೆ ಹೇಗೆ ಕಾಣುತ್ತೆ ಬ್ಲಾಕು ಅನ್ನೋದಕ್ಕೆ. ಸೊ ರೆಡ್ ಎ ಫ್ಯಾಬ್ರಿಕ್ ಆ್ಯಂಡ್ ಬಿ ಫ್ಯಾಬ್ರಿಕ್. ಈ ಬಿ ಫ್ಯಾಬ್ರಿಕ್ನ ಬ್ಲೂ ಶೇಡಲ್ಲಿ ಬ್ಲೂ ಮೇಲೆ, ಡಾರ್ಕ್ ಬ್ಲೂ ಮೇಲೆ ಅಥವಾ ನೆವಿ ಬ್ಲೂ ಮೇಲೆ ರೆಡ್ ಆ್ಯಂಡ್ ಬೇಜ್ ಕಲರ್ ಪ್ರಿಂಟ್ಸ್ ಇರೋದು ತೊಗೊಂಡಿದ್ದೀನಿ. ಅದ್ರ ನೆಕ್ಸ್ಟು ಸಿ ಶೇಡ್ನ ಸ್ವಲ್ಪ ಗ್ರೇಷ್ ಫ್ಯಾಬ್ರಿಕ್ಗೆ ಬ್ಲೂ ಆ್ಯಂಡ್ ಬೇಜ್ ಪ್ರಿಂಟ್ ಇರೋದು ತೊಗೊಂಡಿದ್ದೀನಿ. ಆ್ಯಂಡ್ ದ ಲಾಸ್ಟ್ ಡಿ ಫ್ಯಾಬ್ರಿಕ್ಕಿಗೆ ಡಾರ್ಕ್ ಬ್ಲೂ, ಲಿಟಲ್ ಶೇಡೆಡ್ ಬ್ಲೂಗೆ ವೈಟ್ ಸ್ಟಾರ್ಸ್ ಅಥವಾ ವೈಟ್ ಪ್ರಿಂಟ್ಸ್ ಇರೋದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿ ತನಕ ಈ ಥರ ಯೂಸ್ ಮಾಡ್ತೀನಿ ಫ್ಯಾಬ್ರಿಕ್ಕು. ಆ್ಯಂಡ್ ಆಪೋಸಿಟ್ ಸೈಡು ಲೈಟರ್ ಶೇಡ್ ಇರಬೇಕು. ಸೊ ರೆಡ್ ಈಸ್ ದ ಸೆಂಟರ್, ದಟ್ ಈಸ್ ಎ. ಇಲ್ಲಿ ತನಕ ಡಿ ಆಯಿತು. ನೆಕ್ಸ್ಟು ಇದನ್ನು ಇ ಅಂತ ಕನ್ಸಿಡರ್ ಮಾಡ್ತೀನಿ, ಈ ಬ್ಲಾಕ್ನ. ಸೊ ಹೀಗೆ ನಾನು ಈ ಬೇಜ್ ಕಲರ್ ತೊಗೋತಾ ಇದ್ದೀನಿ. ಈ ಬೇಜಿಗೆ ಇಲ್ಲಿ ರೆಡ್ ಪ್ರಿಂಟ್ಸ್ ಇದೆ, ಸೊ ದಟ್ ಜಸ್ಟ್ ಮ್ಯಾಚ್ ಆಗುತ್ತೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಅದ್ರ ನೆಕ್ಸ್ಟು ಎಫ್ ಫ್ಯಾಬ್ರಿಕ್ಗೆ ಸ್ವಲ್ಪ ಡಾರ್ಕರ್ ಶೇಡ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ. ಸೊ ನೆಕ್ಸ್ಟು ಜಿ ಶೇಡಿಗೆ ಡಾರ್ಕರಿಂದ ಸ್ವಲ್ಪ ಲೈಟರ್ ವಿತ್ ಸ್ವಲ್ಪ ಮರೂನ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ಸ್ ಇರೋ ಥರದ್ದು ತೊಗೋತಾ ಇದ್ದೀನಿ. ಸೊ ಟೋಟಲಿ ಹೇಳಬೇಕು ಅಂದರೆ ಇಲ್ಲಿ ನಾನು ತೊಗೊಂಡಿರೋದು ಒಂದು ಕಾಂಟ್ರಾಸ್ಟ್, ದಟ್ ಈಸ್ ರೆಡ್ ಆದಮೇಲೆ ಒಂದು ಡಾರ್ಕ್ ಶೇಡ್, ಸ್ವಲ್ಪ ಲೈಟ್ ಶೇಡ್, ಸ್ವಲ್ಪ ಡಾರ್ಕ್ ಶೇಡ್, ಈ ಪೋರ್ಷನಿಗೆ ಮಾಡಿದ್ದೀನಿ. ಈ ಪೋರ್ಷನ್ಗೆ ಕಾಂಟ್ರಾಸ್ಟ್ ರೆಡ್, ಅದಕ್ಕೆ ಲೈಟ್ ಶೇಡ್, ಡಾರ್ಕ್ ಶೇಡ್ ಆ್ಯಂಡ್ ಲೈಟ್ ಶೇಡ್, ಇದರದ್ದು ಆಪೋಸಿಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದರದ್ದು ಕಟ್ಟಿಂಗ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಫ್ಯಾಬ್ರಿಕ್ ಚೂಸ್ ಮಾಡಿದ್ಮೇಲೆ, ಯಾವ್ಯಾವ ಕಲರ್ ಹಾಕಬೇಕಂತ ಫ್ಯಾಬ್ರಿಕ್ ಚೂಸ್ ಮಾಡಿದ್ಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಮಾಡೋದಕ್ಕೆ ನಮ್ಮ ಈ ಲಾಗ್ ಕ್ಯಾಬಿನ್ ಬ್ಲಾಕಿಗೆ ಮಿನಿ ಲಾಗ್ ಕ್ಯಾಬಿನ್ ಬ್ಲಾಕ್ ಆಗಿರೋದ್ರಿಂದ 1 ಇಂಚ್ ವಿಲ್ ಬಿ ದ ವಿಡ್ತ್, ಅಂದರೆ ವಿಡ್ತ್ ಆಫ್ ದ ಆಲ್ ದ ಫ್ಯಾಬ್ರಿಕ್ ಶುಡ್ ಬಿ ಇನ್ 1 ಇಂಚ್ ವಿಡ್ತ್. ಸೊ ಫಸ್ಟು ಸ್ಟ್ರಿಪ್ಸ್ ಕಟ್ ಮಾಡ್ಕೊಳ್ಳೋಣ. 1 ಇಂಚ್ ಸ್ಟ್ರಿಪ್ಸ್ ಆಗಿ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಲೇಟರ್ ಸ್ಟೇಜಸಲ್ಲಿ ನಮಗೆ ರಿಕ್ವೈರ್ಡ್ ಲೆಂತ್ನ ಕಟ್ ಮಾಡ್ಕೋತಾ ಹೋಗೋಣ. ಸೊ ಫಸ್ಟ್ ಥಿಂಗು ಫ್ಯಾಬ್ರಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಬೇಕು. ಯೂಶ್ವಲಿ ಕ್ವಿಲ್ಟಿಂಗ್ ಕಾಟನ್ ಅಂತಲೇ ಸಿಗುತ್ತೆ. ಸ್ವಲ್ಪ ತಿಕ್ಕಾಗಿರುತ್ತೆ, ಥ್ರೆಡ್ ಕೌಂಟ್ಸ್ ಜಾಸ್ತಿ ಇರುತ್ತೆ. ಈ ನಾರ್ಮಲ್ ನಮ್ಮ ಸಲ್ವಾರ್ ಕಮೀಸ್ ಇರ್ಬೋದು, ಡ್ರೆಸ್ ಇರ್ಬೋದು, ಅದಕ್ಕೆ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಇಲ್ಲ ಇನ್ನೂ ಸರಿಗೆ ಹೇಳಬೇಕು ಅಂದರೆ ಶರ್ಟಿಂಗ್ ಫ್ಯಾಬ್ರಿಕ್ ಇರ್ಬೋದು, ಇಂಡಿಯಾದಲ್ಲಿ ಸಿಗೋವಂಥ ಶರ್ಟಿಂಗ್ ಫ್ಯಾಬ್ರಿಕ್ ಇರ್ಬೋದು, ಇಲ್ಲ ಬೆಡ್ ಸ್ಪ್ರೆಡ್ಡಿಗೆ ಸಿಗೋವಂಥ ಕಾಟನ್ ಫ್ಯಾಬ್ರಿಕ್ ಇರ್ಬೋದು, ಅದನ್ನು ಯೂಸ್ ಮಾಡ್ಕೋಬೋದು. ಏನು ಅದರಲ್ಲಿ ಕಲರ್ ಬ್ಲೀಡ್ ಆಗಬಾರ್ದು. ಎಲ್ಲ ವರ್ಕ್ ಮಾಡಾದ್ಮೇಲೆ ವಾಶ್ ಮಾಡಿದಾಗ ಕಲರ್ ಬ್ಲೀಡ್ ಆಗಬಾರ್ದು. ಹಾಗಾಗಿ ಪ್ರೀ ವಾಶ್ ಮಾಡಿಕೊಂಡು ನಾವು ಚೆಕ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾವು ಫ್ಯಾಬ್ರಿಕ್ನ, ಇದು ಸ್ಯಾಲ್ವೇಜ್ ಅಂತ ಹೇಳ್ತಾರೆ, ಒಂದು ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಏನಿರುತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂತ ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ನಾವು. ಹಾಗಾಗಿ ಸ್ಯಾಲ್ವೇಜ್ ಎರಡನ್ನೂ ಜಾಯಿನ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು. ಈಗ ನಾನು ರೋಟ್ರಿ ಕಟ್ಟರು ಮ್ಯಾಟು ಮತ್ತು ರೂಲರು ಯೂಸ್ ಮಾಡಿ ಫ್ಯಾಬ್ರಿಕ್ ಕಟ್ ಮಾಡ್ತಾ ಇದ್ದೀನಿ. ಈ ಎಕ್ವಿಪ್ಮೆಂಟ್ಸ್ ಯಾವುದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬೇಕಾದರೆ ಸಿಸರ್ಸಲ್ಲೂ ಪೆನ್ಸಿಲಲ್ಲಿ ಫಸ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು. ಬಟ್ ಯೂಶ್ವಲಿ ಕ್ವಿಲ್ಟಿಂಗಿಗೆ ನಾವು ಈ ಎಲ್ಲ ಇನ್ಸ್ಟ್ರೂಮೆಂಟ್ ಅಥವಾ ಈ ಎಲ್ಲ ಇದನ್ನು ಯೂಸ್ ಮಾಡಿದ್ರೆ, ಟೂಲ್ಸ್ಗಳನ್ನ ಯೂಸ್ ಮಾಡಿದ್ರೆ ಕ್ವಿಲ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ
ಫಸ್ಟಿಗೆ ಎಡ್ಜ್ ಟು ಎಡ್ಜ್ ಫೋಲ್ಡ್ ಮಾಡಿದ್ದೀವಿ, ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಸೊ 4 ಲೇಯರ್ಸಲ್ಲಿದೆ. ಈಗಿದು 4 ಲೇಯರ್ಸಲ್ಲಿದೆ. ಆ್ಯಂಡ್ ಇದು ರೋಟ್ರಿ ಕಟರ್ ಅಂಥೇಳಿ, ಇದು ರೊಟೇಟ್ ಆಗುತ್ತೆ, ಕಟ್ ಆಗುತ್ತೆ ಫ್ಯಾಬ್ರಿಕ್ಕು. ಆ್ಯಂಡ್ ಇದು ಅಕ್ರೆಲಿಕ್ ರೂಲರ್ಸ್ ಅಂತ. ರೋಟ್ರಿ ಕಟರ್ ಯೂಸ್ ಮಾಡುವಾಗ ಅಕ್ರೆಲಿಕ್ ರೂಲರೇ ಯೂಸ್ ಮಾಡಬೇಕು. ನಾರ್ಮಲ್ ಪ್ಲಾಸ್ಟಿಕ್ ರೂಲರ್ ಇರ್ಬೋದು, ಇಲ್ಲ ಮೆಟಲ್ ರೂಲರ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಇವೆರಡರ ಜೊತೆ ಈ ಮ್ಯಾಟ್, ಇದು PVC ಮ್ಯಾಟ್ ಇದೆ ಆ್ಯಕ್ಚುಲಿ, ಇದನ್ನೇ ಯೂಸ್ ಮಾಡಬೇಕು. ಇದೆಲ್ಲ ಇದೆ ಅಂತಂದರೆ ನೀವು ರೋಟ್ರಿ ಕಟರ್ ಯೂಸ್ ಮಾಡಿ ಕಟ್ ಮಾಡ್ಬೋದು. ಇದು ಯಾವುದೂ ಇಲ್ಲ ಅಂತಂದರೆ ನೀವು ಫಸ್ಟ್ ಪೆನ್ಸಿಲಲ್ಲಿ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಸ್ಟ್ರೇಟ್ ಲೈನ್ ಬರೋ ಹಾಗೆ ಸಿಸರ್ಸಲ್ಲಿ ಕಟ್ ಮಾಡ್ಕೋಬೋದು. ಈಗ ನಾನು ರೋಟ್ರಿ ಕಟರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕ್ನ. ಫೋಲ್ಡ್ ಮಾಡಿಕೊಂಡು ಇಲ್ಲೆಲ್ಲ ಈ ರಾ ಎಡ್ಜಸ್ ಎಲ್ಲ ಒಂಥರ ಫ್ರೈಯಿಂಗ್ ಆಗೋಗ್ಬಿಟ್ಟಿದೆ. ಸೊ ನನಗೆ ಸ್ಟ್ರೇಟ್ ಕಟ್ ಬರಬೇಕು ಅಂತ ಫಸ್ಟು ಸ್ಟ್ರೇಟ್ನಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೇಟ್ನಿಂಗ್ನ ನಾನು ರೂಲರಲ್ಲಿ ಇಲ್ಲಿ ಮಾರ್ಕ್ಗಳಿದೆ. 1 ಇಂಚ್, 1/2 ಇಂಚ್, 1/4 ಇಂಚ್, 3/4 ಅಂಥೇಳಿ ಮಾರ್ಕ್ ಇರುತ್ತೆ ಅಕ್ರೆಲಿಕ್ ರೂಲರ್ಲಿ. ಅದನ್ನು ಒಂದು ಮಾರ್ಕಿಗೆ ಈ ಎಡ್ಜನ್ನ ಅಲೈನ್ ಮಾಡ್ತೀನಿ. ಆಮೇಲೆ ಹಾಗೆ 1 ಇಂಚ್ ಅಲೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಸ್ಟ್ರೇಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಅಲೈನ್ ಮಾಡಿ ಫಸ್ಟು ಒಂದು ರೋಟ್ರಿ ಕಟ್ಟರಿಂದ ಕಟ್ ಮಾಡ್ತೀನಿ. ಸೊ ನಮಗೆ ಇಲ್ಲಿ ಸ್ಟ್ರೇಟ್ ಕಟ್ ಬಂತಿವಾಗ. ಈಗ ಈ 1 ಇಂಚ್ ಮಾರ್ಕ್ನ ರೆಫರ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಎಡ್ಜ್ನ ಈ ಮಾರ್ಕಿಗೆ ಅಲೈನ್ ಮಾಡ್ತಾಯಿದ್ದೀನಿ. ಈ 1 ಇಂಚು ಈ ಎಡ್ಜ್ನ ಈ 1 ಇಂಚ್ ಸ್ಕೇಲ್ ಮಾರ್ಕಿಂಗಿಗೆ ಅಲೈನ್ ಮಾಡ್ತೀನಿ. ಆವಾಗ ನಮಗೆ ಎಕ್ಸಾಕ್ಟ್ 1 ಇಂಚ್ ಸ್ಟ್ರಿಪ್ ಸಿಗುತ್ತೆ. ಸೊ ಫ್ಯಾಬ್ರಿಕ್ಕಿನ ಫುಲ್ ಲೆಂತ್ನೂ ಅಟ್ ಎ ಟೈಮ್ ಕಟ್ ಮಾಡ್ಕೋತಾ ಇದ್ದೀನಿ. ನಮಗಿವಾಗ 1 ಇಂಚ್ ಸ್ಟ್ರಿಪ್ ರೆಡಿಯಾಗಿದೆ. ಇದೇ ಥರ ಎಲ್ಲ ಫ್ಯಾಬ್ರಿಕ್ಕಿಗೂ ಮಾಡ್ಕೋತೀನಿ ನಾನು. ಡಿಪೆಂಡಿಂಗ್ ಆಫ್ ದ ವಿಡ್ತ್ ಆಫ್ ದ ಫ್ಯಾಬ್ರಿಕ್ಕು ನೀವು ಎಷ್ಟು ಸ್ಟ್ರಿಪ್ಸ್ ಬೇಕು ಅಂತ ಕಟ್ ಮಾಡ್ಕೋಬೋದು. ಇನ್ ಕೇಸ್ ಎಕ್ಸಸ್ ಸ್ಟ್ರಿಪ್ಸ್ ಕಟ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಬೇರೆ ಪ್ರಾಜೆಕ್ಟ್ಗಳಿಗೆ ಯೂಸ್ ಮಾಡ್ಕೋಬೋದು. ನಾನು ಇದನ್ನು 3 ಸ್ಟ್ರಿಪ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಸ್ಟ್ರಿಪ್ಸು ಕಟ್ ಆಗಿದೆ ನಂದು. ಸೊ ಫ್ಯಾಬ್ರಿಕ್ನ ABCD ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಏನು ಮೆನ್ಷನ್ ಮಾಡ್ಕೊಂಡಿದ್ವಿ ಆ ಥರನೇ ಜೋಡಿಸ್ಕೊತಾ ಹೋಗ್ತೀನಿ. ಇದು ಫ್ಯಾಬ್ರಿಕ್ A, ಫ್ಯಾಬ್ರಿಕ್ B, ಫ್ಯಾಬ್ರಿಕ್ C, ಫ್ಯಾಬ್ರಿಕ್ D. ಅದಾದಮೇಲೆ ಫ್ಯಾಬ್ರಿಕ್ E, ಫ್ಯಾಬ್ರಿಕ್ F, ಆ್ಯಂಡ್ ಫ್ಯಾಬ್ರಿಕ್ G. ಸೊ ಎಲ್ಲ ಸ್ಟ್ರಿಪ್ಸ್ ಕಟ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಇದನ್ನು ಎಷ್ಟು ಲೆಂತಿಗೆ ಕಟ್ ಮಾಡಬೇಕು ಅಂಥೇಳಿ ತೋರಿಸ್ತೀನಿ. ಎಲ್ಲ ಫ್ಯಾಬ್ರಿಕ್ಸ್ನು ನಾವು 1 ಇಂಚ್ ಸ್ಟ್ರಿಪ್ಪಿಗೆ ಕಟ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಈಚ್ ಫ್ಯಾಬ್ರಿಕ್ಕು ಎಷ್ಟೆಷ್ಟು ವಿಡ್ತಿಗೆ ಕಟ್ ಮಾಡಬೇಕು, ಎಷ್ಟೆಷ್ಟು ಲೆಂತಿಗೆ ಕಟ್ ಮಾಡಬೇಕು ಅಂಥೇಳಿ ಇಲ್ಲಿ ಮೆಷರ್ಮೆಂಟ್ ಇದೆ. ಫ್ಯಾಬ್ರಿಕ್ A, B, C, D, E, F ಆ್ಯಂಡ್ G ಈ ಥರ ಮೆಷರ್ಮೆಂಟನ್ನ ಎಷ್ಟೆಷ್ಟು ಇಂಚಿಗೆ ಕಟ್ ಮಾಡಬೇಕು, 1 ಇಂಚ್
ಸ್ಕ್ವೇರ್ ಬೇಕು ಫ್ಯಾಬ್ರಿಕ್ಗೆ ಆ ಥರ ಮೆನ್ಷನ್ ಮಾಡಿದ್ದೀನಿ. ಇದನ್ನು ನಾನು ಶೇರ್ ಮಾಡ್ತೀನಿ, ನೀವು ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ವರ್ಕ್ ಮಾಡ್ಬೋದು. ಈಗ ಫಸ್ಟು ಫ್ಯಾಬ್ರಿಕ್ ಎನ ಕಟ್ ಮಾಡೋಣ. ಫ್ಯಾಬ್ರಿಕ್ ಎ ಏನಿದೆ ಅದು 2 ಲೇಯರ್ಸಲ್ಲಿ ಇಟ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಎ ಈ ಸ್ಯಾಲ್ವೇಜ್ನ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಈ ವೈಟ್ ಪಾರ್ಟ್ ಬೇಡ, ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫ್ಯಾಬ್ರಿಕ್ ಎ ನಮಗೆ 1 ಇಂಚ್ ಸ್ಕ್ವೇರ್ ಬೇಕು. ಇದು ವಿಡ್ತ್ 1 ಇದೆ, 1 ಇಂಚ್ ಲೆಂತ್, ಅದಕ್ಕೆ ಕಟ್ ಮಾಡಿದ್ರೆ ನಮಗೆ ನೀಟಾಗಿ 1 ಇಂಚ್ ಸ್ಕ್ವೇರ್ ಬರುತ್ತೆ. ಈ ಥರ ಒಂದು ಬ್ಲಾಕಿಗೆ, ಒಂದು ಸಿಂಗಲ್ ಬ್ಲಾಕಿಗೆ ನಮಗೆ ಒಂದು ರೆಡ್ ಪೀಸ್ ಬೇಕು. ಆದರೆ ನಮಗೆ ಒಂದು ಟೋಟ್ ಬ್ಯಾಗ್ ಮುಗಿಸೋದಕ್ಕೆ 18 ಬ್ಲಾಕ್ಸ್ ಬೇಕಾಗುತ್ತೆ. ಸೊ 18 ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀವಿ. ಈ ಥರ 1 ಇಂಚ್ ಸ್ಕ್ವೇರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಫ್ಯಾಬ್ರಿಕ್ ಬಿದು ಸ್ಯಾಲ್ವೇಜ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ಯಾಬ್ರಿಕ್ ಬಿ ನಮಗೆ 1 ಇಂಚ್ ಬೈ 1.5 ಒಂದು ಬೇಕು ಒಂದು ಬ್ಲಾಕಿಗೆ, ಆ್ಯಂಡ್ 1 ಇಂಚ್ ಬೈ 2 ಇಂಚ್ ಅದರದ್ದು ಒಂದು ಬೇಕು ಒಂದು ಬ್ಲಾಕಿಗೆ. ಸೊ ಟೋಟಲ್ 8ಗೆ 18 ಪೀಸ್ ಈಚ್ ಸೈಜ್ ಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು 1.5 ಇಂಚ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಬಿ ಫ್ಯಾಬ್ರಿಕ್ಕು 1 ಇಂಚ್ ಬೈ 1.5 18 ಪೀಸಸ್ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ 1 ಇಂಚ್ ಬೈ 2 ಇಂಚ್ದು 18 ಪೀಸ್ ಬೇಕು, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸಿ ಫ್ಯಾಬ್ರಿಕ್ಕು ಕಟ್ ಮಾಡೋಣ. ಸಿ ಫ್ಯಾಬ್ರಿಕ್ಕು 2.5 ಇಂಚ್, 1 ಇಂಚ್ ಬೈ 2.5, 1 ಇಂಚ್ ಬೈ 3 ಇಂಚ್ 2 ಮೆಜರ್ಮೆಂಟಲ್ಲಿ ಬೇಕಾಗತ್ತೆ. ಫಸ್ಟು ಸ್ಯಾಲ್ವೇಜ್ನ ಕಟ್ ಮಾಡ್ಕೊಂಬಿಡೋಣ. ಸಿಂಗಲ್ ಸ್ಟ್ರಿಪ್ನು ಇಟ್ಕೊಂಡು ಕಟ್ ಮಾಡ್ಬೋದು, ಇಲ್ಲ ಅಂದರೆ 2 ಸ್ಟ್ರಿಪ್ಸ್ನು ಒಟ್ಟೊಟ್ಟಿಗೆ ಇಟ್ಕೊಂಡು, ಅಂದರೆ 4 ಲೇಯರ್ಸ್ ಇಟ್ಕೊಂಡು ಕಟ್ ಮಾಡ್ಬೋದು. ನಾನೀಗ 4 ಲೇಯರ್ಸ್ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ 1 ಇಂಚ್ ಬೈ 2.5 ಇಂಚ್ ಆಯಿತು. ನೆಕ್ಸ್ಟ್ 1 ಇಂಚ್ ಬೈ 3 ಇಂಚಸ್ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ 1 ಇಂಚ್ ಬೈ 2.5, 1 ಇಂಚ್ ಬೈ 3 ಆಯಿತು. ಈಗ ನೆಕ್ಸ್ಟ್ ಫ್ಯಾಬ್ರಿಕ್ಕು ಡಿ ನಮಗೆ 1 ಇಂಚ್ ಬೈ 3.5, 1 ಇಂಚ್ ಬೈ 4 2 ಮೆಜರ್ಮೆಂಟಲ್ಲಿ ಬೇಕಾಗತ್ತೆ. ಅದು 18 ಪೀಸಸ್ ಈಚ್ ಬೇಕಾಗತ್ತೆ. ಈಗ ಫ್ಯಾಬ್ರಿಕ್ ಇ ಕಟ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಇ ಅಲ್ಲಿ ನಮಗೆ 1 ಇಂಚ್ ಸ್ಕ್ವೇರ್ 18 ಪೀಸಸ್ ಬೇಕು, ಮತ್ತು 1 ಇಂಚ್ ಬೈ 1.5 ಇಂಚ್ ಅದು 18 ಪೀಸಸ್ ಬೇಕು.
ಫ್ಯಾಬ್ರಿಕ್ ಇ 1 ಇಂಚ್ ಸ್ಕ್ವೇರು 1 ಇಂಚ್ ಬೈ 1.5 ಇಂಚ್ ಆ ಮೆಷರ್ಮೆಂಟಲ್ಲಿ 18 ಪೀಸಸ್ ಈಚ್ ಆಯಿತು. ಈಗ ಫ್ಯಾಬ್ರಿಕ್ ಎಫಲ್ಲಿ ನಮಗೆ 1 ಇಂಚ್ ಬೈ 2 ಇಂಚ್ 1 ಇಂಚ್ ಬೈ 2.5 ಇಂಚ್ ಬೇಕು. ಫ್ಯಾಬ್ರಿಕ್ ಜಿಯಲ್ಲಿ ನಮಗೆ 1 ಇಂಚ್ ಬೈ 3 ಇಂಚ್ 1 ಇಂಚ್ ಬೈ 3.5 ಇಂಚ್ 18 ಪೀಸಸ್ ಈಚ್ ಬೇಕು. ಕಟ್ ಮಾಡೋಣ. ಸೊ ಇವಾಗ ನಮ್ಮ ಫ್ಯಾಬ್ರಿಕ್ ಕಟ್ಟಿಂಗ್ ಆಗಿದೆ. ಫ್ಯಾಬ್ರಿಕ್ ಎ, ಫ್ಯಾಬ್ರಿಕ್ ಬಿ 2 ಸೈಜಸಲ್ಲಿ ಕಟ್ಟಿಂಗ್ ಆಗಿದೆ. ಫ್ಯಾಬ್ರಿಕ್ ಸಿ, ಫ್ಯಾಬ್ರಿಕ್ ಡಿ, ಫ್ಯಾಬ್ರಿಕ್ ಇ, ಫ್ಯಾಬ್ರಿಕ್ ಎಫ್ ಆ್ಯಂಡ್ ಫ್ಯಾಬ್ರಿಕ್ ಜಿ. ಸೊ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಮ್ಮದೆಲ್ಲ ಫ್ಯಾಬ್ರಿಕ್ಸು ಕಟ್ಟಾಗಿದೆ. ಸೊ ಇವಾಗ ಅರೇಂಜ್ ಮಾಡಿಬಿಟ್ಟು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಬ್ಲಾಕ್ನ ಹೇಗೆ ಅರೇಂಜ್ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಪೇಪರ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಈ ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ನು. ಸೊ ಇದರಲ್ಲಿ ನೋಡ್ಬೋದು ಫ್ಯಾಬ್ರಿಕ್ ಎ 1 ಇಂಚ್ ಸ್ಕ್ವೇರು ಫಸ್ಟು, ಆ್ಯಂಡ್ ಸೆಕೆಂಡು ಜಾಯಿನ್ ಮಾಡಬೇಕಾದ್ರೆ ಇದ್ರ ಜೊತೆ ಜಾಯಿನ್ ಮಾಡಬೇಕಾಗಿರೋದು ಫ್ಯಾಬ್ರಿಕ್ ಇ, ಅದರಲ್ಲಿ ಸಣ್ಣ ಪೀಸ್ ಅಂದರೆ E1 ಅಂತ ತೊಗೊಂಡಿದ್ದೀನಿ. ಸೊ ಅದನ್ನು ಸೆಕೆಂಡ್ ಜಾಯ್ನಿಂಗ್ ಮಾಡ್ಕೋಬೇಕು. ಆ್ಯಂಡ್ ಅದಾದ ತಕ್ಷಣ ಇವೆರಡು ಜಾಯಿನ್ ಆದ ತಕ್ಷಣ ಓಪನ್ ಮಾಡಿ ಅದಕ್ಕೆ ಫ್ಯಾಬ್ರಿಕ್ ಇಯಲ್ಲೇ ಸೆಕೆಂಡ್ ಪೀಸ್ ಇದೆ, ಒಂದು ಸ್ಮಾಲ್ ಪೀಸ್ ಇದೆ, ಒಂದು ಸ್ವಲ್ಪ ದೊಡ್ಡ ಪೀಸ್ ಇದೆ. ಸೊ ಆ ಇಯಲ್ಲಿ ಸೆಕೆಂಡ್ ಫ್ಯಾಬ್ರಿಕ್ನ ರೈಟ್ ಸೈಡ್ಸ್ ಟುಗೆದರ್ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಸೊ ಅದು ಥರ್ಡ್ ಜಾಯ್ನಿಂಗ್ ಆಗುತ್ತೆ. ಆ್ಯಂಡ್ ಫೋರ್ತ್ ಜಾಯ್ನಿಂಗು ಇದಿಷ್ಟು ರೆಡಿ ಆದಮೇಲೆ, ಈ ಪೀಸ್ ರೆಡಿ ಆದಮೇಲೆ ಓಪನ್ ಮಾಡಿಬಿಟ್ಟು ಅದಕ್ಕೆ ಫೋರ್ತು ಬಿ ಫ್ಯಾಬ್ರಿಕಲ್ಲಿ ಸ್ಮಾಲ್ ಪೀಸು ಅದನ್ನು ರೈಟ್ ಸೈಡ್ಸ್ ಟುಗೆದರ್ ಇಟ್ಟು 1/4 ಸೀಮ್ ಅಲಾಯನ್ಸ್ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಆಮೇಲೆ ಅದನ್ನು ಓಪನ್ ಮಾಡಿ ಇದೆಲ್ಲದೂ ಮಾಡುವಾಗ ರಿಕ್ವೈರ್ಮೆಂಟ್ ಇದ್ದರೆ ನೀವು ಅಯನ್ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲೇ ಕ್ರೀಸ್ ಮಾಡಿ ನೀಟಾಗಿ ಓಪನ್ ಮಾಡ್ಬೋದು. ನೀಟಾಗಿ ಫ್ಲ್ಯಾಟಾಗಿ ಪ್ರೆಸ್ ಮಾಡ್ಕೋಬೋದು. ಅದಾದಮೇಲೆ ಬಿ ಆದಮೇಲೆ ಫೋರ್ತ್ ಪೀಸ್ ಆ್ಯಡ್ ಮಾಡಾದಮೇಲೆ ಫಿಫ್ತ್ ಪೀಸ್ ಬಿಯಲ್ಲೇ ಅಂದರೆ ಬಿ ಫ್ಯಾಬ್ರಿಕಲ್ಲೇ ಇನ್ನೊಂದಿದೆ ಸ್ವಲ್ಪ ದೊಡ್ಡದು, ಅದನ್ನು ಜಾಯಿನ್ ಮಾಡ್ತೀವಿ. ಅದು ಜಾಯಿನ್ ಮಾಡಾದಮೇಲೆ ಇದಿಷ್ಟು ರೆಡಿ ಆದಮೇಲೆ ನೆಕ್ಸ್ಟು ಈ ಡಯಾಗ್ರಾಮಲ್ಲಿ ಕೊಟ್ಟಿನಿ. ಈ ಎರಡು ಡಯಾಗ್ರಾಮ್ನು ನಾನು ವಿಡಿಯೋಯಿನ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಸೊ ದಟ್ ನಿಮಗೆ ಯಾವಾಗ ಬೇಕಾದರೂ ಅಲ್ಲಿ ನೋಡ್ಕೋಬಹುದು. ಸೊ ಫಿಫ್ತ್ ಪೀಸ್ ಆದಮೇಲೆ ನೆಕ್ಸ್ಟ್ ಈಸ್ ಸಿಕ್ಸ್ತ್ ಪೀಸ್ ಈಸ್ ಫ್ಯಾಬ್ರಿಕ್ ಎಫ್, ಅದರಲ್ಲಿ ಸ್ಮಾಲ್ ಪೀಸ್ 1 ಅಂತ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸಿಕ್ಸ್ತ್ ಪೀಸ್ ಆದಮೇಲೆ ಸೆವೆಂತ್ ಪೀಸ್ ದಟ್ ಈಸ್ ಫ್ಯಾಬ್ರಿಕ್ ಎಫ್ ಎ, ಅದರಲ್ಲಿ ದೊಡ್ಡ ಪೀಸ್ ಅಂದರೆ ಫ್ಯಾಬ್ರಿಕ್ F2 ಅಂತ ತೊಗೋಬಹುದು. ಈ ಪೀಸ್ ಜಾಯಿನ್ ಮಾಡಾದಮೇಲೆ ಇದು 8th ಒನ್ ಫ್ಯಾಬ್ರಿಕ್ C1 ಅಂತೇನು ಮೆನ್ಷನ್ ಮಾಡಿನಲ್ಲ ಆ ಪೀಸ್ನ ಜಾಯಿನ್ ಮಾಡಬೇಕು. ಈ ಪೀಸ್ ಜಾಯಿನ್ ಆದಮೇಲೆ 9th ಜಾಯ್ನಿಂಗ್ ದಟ್ ಈಸ್ ಫ್ಯಾಬ್ರಿಕ್ ಸಿ ಸೆಕೆಂಡ್ ಪೀಸ್ ಜಾಯಿನ್ ಮಾಡಬೇಕು. ಅದಾದಮೇಲೆ 9th ಆದಮೇಲೆ 10th ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, 10th ಅಂತ ಮೆನ್ಷನ್ ಮಾಡಿದ್ದೀನಿ. ಅದು ಫ್ಯಾಬ್ರಿಕ್ ಜಿ ಸ್ಮಾಲ್ ಪೀಸ್, ಅದನ್ನು ಜಾಯಿನ್ ಮಾಡಬೇಕು. ಇದು ಆದಮೇಲೆ 10 ಆದಮೇಲೆ 11th ಈಸ್ ಫ್ಯಾಬ್ರಿಕ್ ಜಿನೇ ಸೆಕೆಂಡ್ ಪೀಸ್ ಜಾಯಿನ್ ಮಾಡಬೇಕು. ಇದಿಷ್ಟು ಆದಮೇಲೆ ಫ್ಯಾಬ್ರಿಕ್ 12 ಪೀಸ್ ನಂಬರ್ 12 ದಟ್ ಈಸ್ ಫ್ಯಾಬ್ರಿಕ್ ಡಿ, ಇದು ಸ್ಮಾಲ್ ಪೀಸ್ ಇದು. ಅದಾದಮೇಲೆ 13th ಪೀಸ್ ದಟ್ ಈಸ್ ಫ್ಯಾಬ್ರಿಕ್ ಡಿಯಲ್ಲೇ ಸ್ವಲ್ಪ ಲಾಂಗ್ ಪೀಸ್. ಆ ಥರ ಏನು ನಂಬರ್ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ ಅದೇ ಥರದಲ್ಲೇ ನೀವು ಪೀಸ್ ಜಾಯಿನ್ ಮಾಡ್ತಾ ಹೋಗಬೇಕು. ಅಂದರೆ 1 2 3 4 ಹೇಗಿದೆ ನಂಬರ್ಸು ಅದೇ ಥರ ಫಾಲೋ ಮಾಡಿಕೊಂಡು ಪೀಸ್ನ ಜಾಯಿನ್ ಮಾಡ್ಕೋತಾ ಹೋಗಬೇಕು. ರೈಟ್ ಸೈಡ್ಸ್ ಟುಗೆದರ್ ಇಟ್ಕೋಬೇಕು. ಆಮೇಲೆ 1/4 ಸೀಮ್ ಬಿಡಬೇಕು, ಎಲ್ಲ ಸೀಮ್ ಈವನ್ ಆಗಿರಬೇಕು, ಅಂದರೆ ನಮಗೆ ಪೀಸ್ ಕರೆಕ್ಟಾಗಿ ಬರೋದು. ಸೊ ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಒಂದಾಗಲೇ ನಾನು ಮಾಡಿದ್ದೀನಿ, ಜಸ್ಟ್ ನಿಮ್ಮ ರೆಫರೆನ್ಸಿಗೆ. ಸೊ ಇಲ್ಲಿ ರೆಡಿ ಮಾಡಿರೋ ಪೀಸ್ ಇದು. ಸೊ ರೆಡಿ ಆದಮೇಲೆ ಈ ಥರ ಬರುತ್ತೆ.
ಈಗ ನಾನು ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫ್ಯಾಬ್ರಿಕ್ ಎ, ಫ್ಯಾಬ್ರಿಕ್ ಇ, ಫ್ಯಾಬ್ರಿಕ್ ಬಿ ಆ್ಯಂಡ್ ಫ್ಯಾಬ್ರಿಕ್ ಎಫ್, ಫ್ಯಾಬ್ರಿಕ್ ಸಿ, ಫ್ಯಾಬ್ರಿಕ್ ಜಿ ಆ್ಯಂಡ್ ಫ್ಯಾಬ್ರಿಕ್ ಡಿ. ಈ ಥರದಲ್ಲಿ ಸ್ಮಾಲ್ ಪೀಸ್, ಲಾರ್ಜ್ ಪೀಸ್, ಸ್ಮಾಲ್ ಪೀಸ್, ಲಾರ್ಜ್ ಪೀಸ್ ಆ ಥರದಲ್ಲಿ ಇಟ್ಕೊಂಡು ಹೋದರೆ ಈ ನಂಬರ್ನ ಫಾಲೋ ಮಾಡ್ಕೋತಾ, ಈ ನಂಬರ್ ಏನಿದೆ ನಾನು ಏನು ಕೊಟ್ಟೀನಿ ಅದನ್ನೇ ನೋಡ್ಕೋತಾ ಫಾಲೋ ಮಾಡ್ಕೋತಾ ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಒನ್ ಈಸ್ ಎ ಮತ್ತು ಇ ಒನ್. ಸೊ ಇದು ಎ, ಇದು E1. ಸೊ ಅದೆರಡು ಜಾಯಿನ್ ಮಾಡ್ತೀನಿ ಫಸ್ಟು. ಫ್ಯಾಬ್ರಿಕ್ ಎ ಮತ್ತು ಫ್ಯಾಬ್ರಿಕ್ ಇಯಲ್ಲಿ ಸ್ಮಾಲ್ ಪೀಸು ಅದೆರಡನ್ನು ರೈಟ್ ಸೈಡ್, ಇದು ರೈಟ್ ಸೈಡ್, ಇದು ರೈಟ್ ಸೈಡ್, ಅದೆರಡು ಒಟ್ಟಿಗೆ ಇಟ್ಕೋಬೇಕು. ಅದೆರಡು ಒಟ್ಟಿಗೆ ಇಟ್ಕೋಬೇಕು. ಆ್ಯಂಡ್ ನಾನು ನನ್ನ ಮಿಷಿನಲ್ಲಿ ಇವಾಗ 1/4 ಸೀಮ್ ಅಲಯನ್ಸ್ ಬರೋ ಥರನೇ ಪ್ರೆಸರ್ ಫುಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೀಡಲ್ ಪ್ಲೇಟು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕರೆಕ್ಟಾಗಿ ಈ ಎಡ್ಜಿಗೆ, ಈ ಫ್ಯಾಬ್ರಿಕ್ ಎಡ್ಜು ಈ ಎಡ್ಜು ಮ್ಯಾಚ್ ಮಾಡಿದ್ರೆ ನನಗೆ 1/4 ಸೀಮ್ ನೀಟಾಗಿ ಬರುತ್ತೆ.